ನಮ್ಮನ್ನು ಗಮನಿಸುವ ಎಲ್ಲ ಕಣ್ಣುಗಳು ನಾವು ಚೆನ್ನಾಗಿರಲಿ ಎಂದುಕೊಳ್ಳುವುದಿಲ್ಲ. ಕೆಲವು ಕಣ್ಣುಗಳು ನಾವು ಬಾಧೆಪಟ್ಟು ಅಳುತ್ತಿದ್ದರೆ ನೋಡಬೇಕು ಅಂದುಕೊಳ್ಳುತ್ತವೆ. ತಾಳ್ಮೆಯಿಂದ ಇರುವವರು ಎಂದಿಗೂ ಸೋಲುವುದಿಲ್ಲ. ಒಂದು ಬಾರಿ ತಾಳ್ಮೆಯಿಂದ ಇದ್ದು ನೋಡಿ, ನಿಮ್ಮ ಜೀವನ ನಿಮಗೆ ತುಂಬ ಕಲಿಸುತ್ತದೆ. ಮರಣಕ್ಕಿಂತ ದೊಡ್ಡ ಶಿಕ್ಷೆ ಯಾವುದು ಗೊತ್ತಾ? ನಿಮ್ಮ ಮನಸ್ಸನ್ನು ಸಾಯಿಸಿಕೊಂಡು ಸತ್ತಂತೆ ಬದುಕುವುದು. ನಿಂದಿಸುವುದು ಅಭ್ಯಾಸವಾದವರಿಗೆ ನಿಜಗಳನ್ನು ತಿಳಿದುಕೊಳ್ಳುವ ತಾಳ್ಮೆ ಇರುವುದಿಲ್ಲ. ನಂಬಿಕೆಯಾಗಲಿ, ಗೌರವವಾಗಲಿ, ಪ್ರಾಣವಾಗಲಿ ಒಂದು ಬಾರಿ ಹೋದರೆ ಮತ್ತೆ ವಾಪಸ್ ಬರುವುದಿಲ್ಲ. ಬದುಕುವುದು ಶ್ರೇಷ್ಠವಲ್ಲ, ಸತ್ಯದಿಂದ ನ್ಯಾಯವಾಗಿ ಬದುಕುವುದೇ ಶ್ರೇಷ್ಠ. ನಮ್ಮ ಮನಸ್ಸನ್ನು ಬಾಧೆಪಡಿಸುವುದಕ್ಕೆ ದೊಡ್ಡ ದೊಡ್ಡ ವಿಷಯಗಳು ಅವಶ್ಯಕತೆ ಇಲ್ಲ. ನಮ್ಮವರು ಅಂದುಕೊಂಡವರು ಅನ್ನುವ ಒಂದು ಮಾತು ಸಾಕು. ಪುಸ್ತಕದಲ್ಲಿ ನಂತರದ ಪುಟದಲ್ಲಿ ಏನಿದೆ ಎಂದು ತೆರೆದು ನೋಡುವವರೆಗೂ ತಿಳಿಯುವುದಿಲ್ಲ. ಅದೇ ರೀತಿ ಜೀವನವೂ ಕೂಡ ಅಷ್ಟೇ, ಯಾರಿಗೂ ಅರ್ಥವಾಗದ ಪುಸ್ತಕ. ನೀವು ಸಂತೋಷದಲ್ಲಿರುವ ಕಡೆ ಹೋಗುವುದಲ್ಲ, ನೀವಿರುವ ಕಡೆಯೇ ಸಂತೋಷವನ್ನು ಸೃಷ್ಟಿ ಮಾಡಿಕೊಳ್ಳಬೇಕು. ಹಣ ಕೊಡುವವರಿಗಿಂತ ಧೈರ್ಯ ಕೊಡುವವರೇ ಶ್ರೇಷ್ಠ ವ್ಯಕ್ತಿಗಳು. ನಿಮ್ಮನ್ನು ನೀವು ನಂಬಿದರೆ ನಿಮ್ಮ ಗೆಲುವೇ ಶಾಸನ. ನೀವು ಎಲ್ಲರನ್ನು ನಂಬಿದರೆ ನಿಮ್ಮ ಜೀವನವೇ ನಾಶನ. ಬೇರೆಯವರು ತಪ್ಪಾಗಿ ತಿಳಿಯುತ್ತಾರೆಂದು ಸತ್ತಂತೆ ಬದುಕಬೇಡಿ. ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಅವರು ಯಾರು ಎಂದುಕೊಂಡು ಸಂತೋಷವಾಗಿ ಜೀವನ ನಡೆಸಿ. ನೀವು ಒಂಟಿಯಾಗಿ ನಡೆಯುವುದನ್ನು ಕಲಿಯಿರಿ, ಏಕೆಂದರೆ ನಿಮ್ಮ ಜೊತೆ ಪ್ರಯಾಣಿಸಿದವರು ಎಲ್ಲರೂ ನಿಮ್ಮ ಜೊತೆ ಕೊನೆಯವರೆಗೂ ಇರದೇ ಇರಬಹುದು. ವಿಷವನ್ನು ಎಷ್ಟು ಬಾರಿ ಶೋಧಿಸಿದರೂ ಅದು ಅಮೃತವಾಗುವುದಿಲ್ಲ. ಅದೇ ರೀತಿ ನಮ್ಮನ್ನು ಅರ್ಥ ಮಾಡಿಕೊಳ್ಳದವರಿಗೆ ನಾವು ಎಷ್ಟು ಹೇಳಿದರೂ ವ್ಯರ್ಥ. ಸುಳ್ಳು ಅರ್ಥವಾದಷ್ಟು ಬೇಗ ನಿಜ ಅರ್ಥವಾಗುವುದಿಲ್ಲ. ಅದಕ್ಕೆ ಸುಳ್ಳು ಹೇಳುವವರು ಒಳ್ಳೆಯವರಾಗಿರುತ್ತಿದ್ದಾರೆ, ಸತ್ಯ ಹೇಳುವವರು ಕೆಟ್ಟವರಾಗುತ್ತಿದ್ದಾರೆ. ನಮ್ಮ ಮಕ್ಕಳಿಗೆ ಯಾವುದೇ ಕಷ್ಟ ಬರದಂತೆ ಬೆಳೆಸುವುದು ಒಳ್ಳೆಯದೇ, ಆದರೆ ನಾವು ಪಡುತ್ತಿರುವ ಕಷ್ಟಗಳು ಮಕ್ಕಳಿಗೆ ತಿಳಿಯದಂತೆ ಬೆಳೆಸುವುದು ಒಳ್ಳೆಯದಲ್ಲ. ಏಕೆಂದರೆ ಕಷ್ಟಗಳು ಮಕ್ಕಳಿಗೆ ತಿಳಿದಾಗಲೇ ಅವರಿಗೆ ಜೀವನದ ಬೆಲೆ ತಿಳಿಯುವುದು. ಹೆಚ್ಚಾಗಿ ಕುದಿಸಿದರೆ ನೀರು ಸಹ ಆವಿಯಾಗುತ್ತದೆ. ಅದೇ ರೀತಿ ಸಹಿಸಿಕೊಳ್ಳುತ್ತಿದ್ದಾರೆ ಎಂದು ಹೆಚ್ಚು ಬಾಧೆಪಡಿಸುತ್ತಿದ್ದರೆ ಸಂಬಂಧಗಳು ಸಹ ಮುರಿದು ಹೋಗುತ್ತವೆ. ಈಗಿನ ದಿನಗಳಲ್ಲಿ ಸಂಬಂಧಗಳಿಗೆ ಬೆಲೆನೇ ಇಲ್ಲ. ನಮ್ಮ ಅವಶ್ಯಕತೆ ಇರುವವರೆಗೂ ಮಾತ್ರ ಬಂಧುತ್ವಗಳು ಅಷ್ಟೇ. ಅವಶ್ಯಕತೆ ಮುಗಿದ ಮೇಲೆ ಯಾವ ಬಂಧವೇ ಆಗಲಿ ಭಾರವೇ ಆಗಿರುತ್ತದೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸು ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಹಾಕ್ತಾ ಇರೋಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೂ ಬರುತ್ತದೆ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.